ಹಾಯ್ ನಮಸ್ಕಾರ ವೆಲ್ಕಮ್ ಟು ಕಿಚನ್. ನಾನು ಕುಸುಮ. ಮನೆಯಲ್ಲೇ ಖಾರದ ಪುಡಿ ಹೆಂಗೆ ಮಾಡ್ಕೊಬೋದು ಅಂತ ನೀವು ಈ ವಿಡಿಯೋದ್ರಲ್ಲಿ ನೋಡ್ಬೋದು. ಅಂಗಡಿಯಲ್ಲಿ ತರೋ ಖಾರದ ಪುಡಿಗಿಂತ ಈ ಖಾರದ ಪುಡಿ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಖಾರವಾಗೆ, ಕಲ್ಲರು ತುಂಬ ಚೆನ್ನಾಗಿರುತ್ತೆ. ಅಂಗಡಿಯಲ್ಲಿ ಏನೇನು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ, ಎಷ್ಟು ಹೈಜೀನಾಗೆ ಆ ಪುಡಿಗಳನ್ನ ಮಾಡ್ತಾರೆ ಅಂತಲೂ ಸರಿಯಾಗಿ ಗೊತ್ತಿರಲ್ಲ. ನಾವು ಮನೆಯಲ್ಲೇ ಈಸಿಯಾಗೆ ಹೈಜೀನಾಗೆ ತುಂಬಾ ಆರ್ಗ್ಯಾನಿಕ್ಕಾಗೆ ನಾವು ಖಾರದ ಪುಡಿನ ಮನೇಲಿ ಮಾಡ್ಕೊಬೋದು. ಇಲ್ಲಿ ನಾನು 2 kg ಮಣ್ಕಟ್ಟು ಮೆಣಸಿನಕಾಯಿ ತಗೊಂಡಿದ್ದೀನಿ. ಇದು ತುಂಬಾ ಘಾಟಿತ್ತು, ಆ ಘಾಟಿಂದನೇ ಹೇಳ್ಬೋದು ಇದರಲ್ಲಿ ಎಷ್ಟು ಖಾರ ಇದೆ ಅಂತ. ಅರ್ಧ kg ಬ್ಯಾಡಗೇರಿ ಮೆಣಸಿನಕಾಯಿ ತಗೊಂಡಿದ್ದೀನಿ. ಇದು ಖಾರದ ಪುಡಿಗೆ ಒಂದು ಒಳ್ಳೆ ಕಲ್ಲರು ಮತ್ತು ಟೇಸ್ಟ್ ಕೊಡುತ್ತೆ. ಮೆಣಸಿನ್ಕಾಯಿ ಎಲ್ಲ ತುಂಬ ಚೆನ್ನಾಗೇ ಒಣಗಿದೆ. ಅರ್ಧ kg ಗುಂಟೂರು ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಇದು ಇನ್ನೂ ಸ್ವಲ್ಪ ಖಾರದ ಪುಡಿಗೆ ಖಾರವಾಗಿ ಒಂದೊಳ್ಳೆ ರುಚಿ ಕೊಡುತ್ತೆ. ಈ ಖಾರದ ಪುಡಿ ಮಾಡೋದಕ್ಕೆ ನಾನು 4 ಥರ ಮೆಣಸಿನಕಾಯಿನ ತಗೊಂಡಿದ್ದೀನಿ. 200 ಗ್ರಾಮು ಗುಂಡು ಮೆಣಸಿನಕಾಯಿ ತಗೊಂಡಿದ್ದೀನಿ. ಇದು ಖಾರದ ಪುಡಿಗೆ ತುಂಬಾ ಖಾರವಾಗಿ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನು ಮೆಣಸಿನಕಾಯಿಯಲ್ಲಿ ತೊಟ ಇರೋದೇ ತಗೊಂಡಿದ್ದೀನಿ. ಆ ಅಂಗಡಿಗಳಲ್ಲಿ ತೊಟ ಇಲ್ದಿರನೂ ಸಿಕ್ಕುತ್ತೆ. ಆದರೆ ಮೆಣಸಿನ್ಕಾಯಿಗೆ ತೊಟಗಳು ಇಲ್ದಿರೋದೇನ ತಗೊಂಡ್ರೆ ಅದು ಒಳಗಡೆ ಇರೋ ಬೀಜಗಳೆಲ್ಲನೂ ಉದುರೋಗ್ಬಿಟ್ಟಿರುತ್ತೆ, ಅಷ್ಟು ಖಾರ ಕಡಿಮೆ ಇರುತ್ತೆ. ಅದರಿಂದ ನಾನು ಎಲ್ಲ ಮೆಣಸಿನ್ಕಾಯಿಗೂ ತೊಟ ಇರೋದೇ ತಗೊಂಡಿದ್ದೀನಿ. ಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗೇ ಒಣಗಿದೆ, ಆದರೆ ಬಿಸಿಲಿಗೆ ಚೆನ್ನಾಗೇ ಹಾಕಿ ಇನ್ನೂ ಒಂದು 3 ದಿವಸ ಚೆನ್ನಾಗಿ ಒಣಗಿಸೋಣ ಅಂತ ಅಂದ್ಕೊಂಡೆ. ಬಿಸಿಲು ತುಂಬ ಚೆನ್ನಾಗಿತ್ತು. ನಾವು ಬಿಸಿಲಲ್ಲಿ ಚೆನ್ನಾಗೇ ಮೆಣಸಿನ್ಕಾಯಿನೆಲ್ಲ ಒಣಗಿಸ್ಕೊಂಡ್ರೆ ಪುಡಿ ಮಾಡಿದ್ಮೇಲೆ ಅದು ತುಂಬ ದಿನ ಹಾಳಾಗ್ದಿರ ಇರುತ್ತೆ. ಅದರಿಂದ ನಾನು ಇನ್ನೂ ಒಂದು 3 ದಿವಸ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊತಾ ಇದ್ದೀನಿ. ನಾನು ನಮ್ಮ ಟೆರೆಸ್ ಮೇಲೇ ಒಂದು ವೇಲ್ ಹಾಕಿಬಿಟ್ಟು ಎಲ್ಲ ಮೆಣಸಿನ್ಕಾಯಿನೂ ತೆಳ್ಳಗೆ ಅದ್ರ ಮೇಲೆ ಹಾಕಿದ್ದೀನಿ, ಚೆನ್ನಾಗೇ ಇನ್ನೂ ಬಿಸಿಲು ಬೀಳುತ್ತೆ ಅಂತ. ಇಲ್ಲಿ ನೀವು ನೋಡ್ಬೋದು, ನಾನು ಬೇಸನಲ್ಲಿ ಎಲ್ಲ ಮೆಣಸಿನ್ಕಾಯಿನೂ ಮಿಕ್ಸ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿನೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಳ್ಬೇಕು. ಆವಾಗೇ ಒಂದು ಒಳ್ಳೆ ಫ್ಲೇವರ್ಸ್ ಬಿಟ್ಕೊಳುತ್ತೆ ಎಲ್ಲ ಮೆಣಸಿನ್ಕಾಯಿದು. ಆವಾಗೆ ತುಂಬಾ ಖಾರದ ಪುಡಿ ತುಂಬ ಚೆನ್ನಾಗಿ ಬರುತ್ತೆ. ಈ ಮೆಣಸಿನ್ಕಾಯಿ ಫ್ರೈ ಮಾಡೋಗೆ ತುಂಬಾ ಘಾಟು ಬರುತ್ತೆ. ಅದರಿಂದ ನಾವು ಇದೆಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ಕಿಟಕಿ ಬಾಗಿಲು ಮತ್ತು ಬಾಗಿಲೆಲ್ಲ ತೆಗೆದ್ಬಿಟ್ರೆ ಚೆನ್ನಾಗೆ ಮನೆಯಲ್ಲಿ ಗಾಳಿ ಆಡ್ತಾ ಇರುತ್ತೆ. ಆವಾಗೆ ಕಿಚನಲ್ಲಿ ತುಂಬ ಘಾಟು ತುಂಬ್ಕೊಳಲ್ಲ. ಆವಾಗೆ ನಾವು ಸ್ವಲ್ಪ ಕಷ್ಟನೇ, ಘಾಟಿರುತ್ತೆ, ಸ್ವಲ್ಪ ಕಡಿಮೆ ಇರುತ್ತೆ. ಅದರಿಂದ ಚೆನ್ನಾಗೆ ನಾವು ಫ್ರೈ ಮಾಡ್ಬೋದು ಮೆಣಸಿನ್ಕಾಯಿನೆಲ್ಲ. ಮೆಣಸಿನ್ಕಾಯಿನ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡೋಕ್ಕೆ ಹೋದರೆ ಮೆಣಸಿನ್ಕಾಯಿ ತುಂಬ ಬೇಗನೆ ಸೀದೋಗುತ್ತೆ. ಮೆಣಸಿನ್ಕಾಯಿ ಸೀದೋಯ್ತು ಅಂದರೆ ಖಾರದ ಪುಡಿ ಕಹಿ ಬಂದ್ಬಿಡುತ್ತೆ ಮತ್ತು ಕಲ್ಲರು ತುಂಬ ಡಾರ್ಕ್ ಕಲರ್ ಆಗಿಬಿಡುತ್ತೆ, ಅದು ಚೆನ್ನಾಗೂ ಇರಲ್ಲ. ಅದರಿಂದ ನಾವು ಸ್ವಲ್ಪ ಲೋ ಫ್ಲೇಮು ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಫ್ರೈ ಮಾಡಬೇಕು. ಮಣ್ಕಟ್ಟು ಮೆಣಸಿನ್ಕಾಯಲ್ಲಿ ಒಂದೊಂದು ಸತಿ ಮಣ್ಣು ಹಂಗಂಗೆ ಇದ್ಬಿಡುತ್ತೆ, ಅದನ್ನು ಒಂದು ಸತಿ ಚೆಕ್ ಮಾಡ್ಕೊಬೇಕು. ಈ ಸತಿ ನಮಗೊಂದು ಒಳ್ಳೆ ಮೆಣಸಿನ್ಕಾಯಿ ಸಿಕ್ಕಿದೆ. ಇದು ಹಾಕೋಗೆ ಆ ಘಾಟು ಗಾಳಿಯಲ್ಲಿ ಸೇರಿಕೊಂಡು ಮುಖದ ಮೇಲೆಲ್ಲ ಬಿದ್ದಿದ್ದಕ್ಕೆ ಮುಖ ಎಲ್ಲ ತುಂಬ ಉರಿತಾ ಇತ್ತು, ಅಷ್ಟು ಘಾಟಿತ್ತು. ತುಂಬಾ ಒಳ್ಳೆ ಮೆಣಸಿನ್ಕಾಯಿ ಸಿಕ್ಕಿದೆ ಈ ಸತಿ. 50 ಗ್ರಾಮು ಅರಿಶಿಣದ ಕೊಂಬು ತಗೊಂಡಿದ್ದೀನಿ. ಇದನ್ನು ನಾನು ಚಿಕ್ಕ ಪೀಸಾಗೆ ಜಜ್ಕೊಂಡಿದ್ದೀನಿ. ಇದು ನಾನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೇನು ಎಣ್ಣೆ ಹಾಕೋದೆಲ್ಲ ಏನೂ ಬೇಕಾಗಿಲ್ಲ. ಅರಿಶಿಣದ ಕೊಂಬು ಹಾಕೋದ್ರಿಂದ ಖಾರದ ಪುಡಿಗೆ ಒಂದೊಳ್ಳೆ ಕಲರ್ ಬರುತ್ತೆ ಮತ್ತು ಖಾರದ ಪುಡಿ ಬೇಗ ಹಾಳಾಗ್ದಿರ ಇರುತ್ತೆ.
ಈ ಅರಿಶಿನ ಪುಡಿ ಒಂದು ಸತಿ ಫ್ರೈ ಆದಮೇಲೆ ಒಂದು ಒಳ್ಳೆ ಗಮ್ ಅಂತ ಸ್ಮೆಲ್ ಬರುತ್ತೆ. ಆಮೇಲೆ ಅದನ್ನು ಒಂದು ಚಿಕ್ಕ ತಟ್ಟೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಇದು ಅರಿಶಿನ ಆರಿದ್ಮೇಲೆ ಮತ್ತು ಮೆಣಸಿನಕಾಯಿ ಎಲ್ಲ ನಾವು ಫ್ರೈ ಮಾಡಿರೋದನ್ನು ಆರಿದ್ಮೇಲೆ ನಾನು ಮಿಷಿನ್ಗೆ ಹಾಕ್ಸ್ಕೊತೀನಿ. ಮಿಷಿನಲ್ಲಿ ಅಂದರೆ ಅದು ಚೆನ್ನಾಗೆ ಪೌಡ್ರು ತುಂಬ ಚೆನ್ನಾಗಿ ಬರುತ್ತೆ. ನಾವು ಮಿಕ್ಸಿಯಲ್ಲೆಲ್ಲ ಹಾಕಿದ್ರೆ ಅಷ್ಟು ನೈಸಾಗಿ ಪೌಡ್ರ್ ಆಗಲ್ಲ. ಅದರಿಂದ ನಾನು ಡೈರೆಕ್ಟ್ ಮಿಷಿನ್ಗೆ ಹಾಕ್ಸ್ಕೊಂಬಿಡ್ತೀನಿ. ಖಾರದ ಪುಡಿ ಸ್ಟೋರ್ ಮಾಡ್ಕೊಳೋದಕ್ಕೆ ನಾನು ಇಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಬಾಕ್ಸ್ನ ತಗೊಂಡಿದ್ದೀನಿ. ಒಬ್ಬೊಬ್ಬರಿಗೆ ಸ್ಟೀಲ್ ಬಾಕ್ಸಲ್ಲಿ ಖಾರದ ಪುಡಿ ಹಾಕ್ಕೊಳೋದು ಇಷ್ಟ ಇರಲ್ಲ. ಅಂಥವ್ರು ಬೇಕಂದರೆ ನೀವು ಪ್ಲಾಸ್ಟಿಕ್ ಬಾಕ್ಸ್ ಇಲ್ಲಾಂದರೆ ಗ್ಲಾಸ್ ಬಾಕ್ಸಲ್ಲೂ ಸ್ಟೋರ್ ಮಾಡ್ಕೊಬೋದು. ಖಾರದ ಪುಡಿ ಮಿಷಿನ್ಗೆ ಹಾಕ್ಸ್ಕೊಂಬಂದಮೇಲೆ ಒಂದು ಸತಿ ಜಲ್ಡಿ ಮಾಡಬೇಕು. ಖಾರದ ಪುಡಿ ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಮೇಲೆ ಖಾರದ ಪುಡಿ ಬಿಸಿಯಾಗಿರುತ್ತೆ. ಮಿಷಿನ್ ಮೋಟರಿಂದ ಖಾರದ ಪುಡಿನೂ ಬಿಸಿಯಾಗಿರುತ್ತೆ. ಅಲ್ಲಿನೂ ಮಿಷಿನ್ ಅಂಗಡಿಯಲ್ಲೂ ಅವರು ಸ್ವಲ್ಪ ಖಾರದ ಪುಡಿನ ಆರ್ಸೋಕ್ಕೆ ಹೇಳ್ತಾರೆ. ನಾವು ಮನೆಗೆ ತಂದ ಮೇಲೂ ಅದು ಸ್ವಲ್ಪ ಬಿಸಿಯಾಗೇ ಇರುತ್ತೆ. ಅದನ್ನೆಲ್ಲ ಚೆನ್ನಾಗೇ ಆರಬೇಕು. ಅದು ಆರಿದ್ಮೇಲೆ ನಾವು ಜಲ್ಡಿ ಇಟ್ಕೊಬೇಕು. ಇಲ್ಲಿ ನೀವು ನೋಡ್ಬೋದು ನಮ್ಮ ಮನೇಲಿ ಮಾಡಿರೋ ಖಾರದ ಪುಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಈ ಖಾರದ ಪುಡಿ ಮಾಡೋಗೆ ತುಂಬಾ ಘಾಟ್ ಇತ್ತು. ಘಾಟಿಂದ ಹೇಳ್ಬೋದು ಖಾರದ ಪುಡಿ ಎಷ್ಟು ಖಾರವಾಗಿದೆ ಅಂತ. ಒಳ್ಳೆ ರೆಸಿಪೀಸ್ಗೋಸ್ಕರ ಕುಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವಾಗಲೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾವುದೇ ಥರ ವೀಡಿಯೋಸ್ ಮಿಸ್ ಆಗಲ್ಲ. ಅಂಗಡಿ ಪುಡಿಗಳಿಗಿಂತ ಮನೇಲಿ ಮಾಡೋ ಖಾರದ ಪುಡಿ ತುಂಬಾ ಚೆನ್ನಾಗೇ ಖಾರವಾಗಿರುತ್ತೆ. ಹಿಂಗೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಇಲ್ಲಿ ನೀವು ನೋಡ್ಬೋದು ನಾವು ಜಲ್ಡಿ ಮಾಡಿ ಇದೆಲ್ಲ ಪುಡಿಯಲ್ಲಿ ಹೋದರೆ ಅದು ಪುಡಿ ಹಾಳಾಗಿಬಿಡುತ್ತೆ. ಯಾಕಂದರೆ ನಾವು ಲಾಸ್ಟಲ್ಲಿ ಮಿಷಿನಲ್ಲಿ ಎಲ್ಲ ಪುಡಿಗಳು ಬರಲಿ ಅಂತ ಬೇಳೆ ಎಲ್ಲ ಹಾಕ್ತೀವಲ್ವ, ಅದೆಲ್ಲ ಒಂದೊಂದು ಸತಿ ಇದರಲ್ಲಿ ಬಂದುಬಿಟ್ಟಿರುತ್ತೆ. ಒಂದು ಸತಿ ನಾವು ಜಲ್ಡಿ ಮಾಡಿಕೊಂಡು ಅದನ್ನೆಲ್ಲ ಸೈಡ್ಗೆ ಹಾಕ್ಕೊಬೇಕು. ಬಾಕ್ಸಲ್ಲಿ ಕೆಳಗಡೆ ಏನು ಉಪ್ಪು ಹಾಕಬೇಕು ಅಂತ ಏನೂ ಇಲ್ಲ. ಡೈರೆಕ್ಟಾಗಿ ನಾವು ಖಾರದ ಪುಡಿ ಹಾಕಿಬಿಟ್ಟು ಹಿಂಗೆ ಸ್ಟೋರ್ ಮಾಡ್ಕೊಬೋದು. ಇದು 6 ತಿಂಗಳವರೆಗೂ ನಾವು ಯೂಸ್ ಮಾಡ್ಕೊಬೋದು. ಇನ್ನೂ ಜಾಸ್ತಿ ದಿನವೂ ಯೂಸ್ ಮಾಡ್ಕೊಬೋದು. ಆದರೆ 6 ತಿಂಗಳಾದಮೇಲೆ ಖಾರ ತುಂಬ ಕಡಿಮೆ ಆಗಿಬಿಟ್ಟಿರುತ್ತೆ. ಅದರಿಂದ 6 ತಿಂಗಳು ಅಷ್ಟೊತ್ತಿಗೆ ಈ ಪುಡಿನ ಯೂಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿ ಮತ್ತು ಖಾರವಾಗಿರುತ್ತೆ. ಈ ಖಾರದ ಪುಡಿ ಬಾಕ್ಸನ್ನು ನಾವು ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡ್ಕೊಬೇಕಂತ ಏನೂ ಇಲ್ಲ. ಇದನ್ನು ನಾವು ಆಚೆ ಇಟ್ಟುನು ಆರಾಮಾಗಿ 6 ತಿಂಗಳವರೆಗೂ ಯೂಸ್ ಮಾಡ್ಕೊಬೋದು. ಈ ಖಾರದ ಪುಡಿಯಲ್ಲಿ ನೀರು ಬೀಳ್ದಿರಂಗೆ ನೋಡ್ಕೊಬೇಕು. ಅಕಸ್ಮಾತ್ ನೀರೇನಾನ ಬಿತ್ತು ಇಲ್ಲಾಂದರೆ ಗಾಳಿ ಆಡ್ತು ಅಂದರೆ ಖಾರದ ಪುಡಿ ಹಾಳಾಗಿಬಿಡುತ್ತೆ. ಅದರಿಂದ ಮುಚ್ಚಳ ಟೈಟಾಗಿ ಹಾಕಿ 6 ತಿಂಗಳವರೆಗೂ ನಾವು ಆಚೆ ಇಟ್ಟು ಇದನ್ನು ಯೂಸ್ ಮಾಡ್ಕೊಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.